ಆತ್ಮೀಯರೇ, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಜಾಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆಯ ಒಂದು ಪಕ್ಷಿ ನೋಟ. ನಮ್ಮ ಜಾಲಿಗೆ ಗ್ರಾಮ ಪಂಚಾಯಿತಿಯು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿಯಿಂದ 8 ಕಿಲೋಮೀಟರ್ ದೂರದಲ್ಲಿದ್ದು, ದೇವನಹಳ್ಳಿ ತಾಲೂಕು ಪಂಚಾಯಿತಿಯಿಂದ 15 ಕಿಲೋಮೀಟರ್ ದೂರದಲ್ಲಿದ್ದು, ಒಟ್ಟು 14 ಕಂದಾಯ ಗ್ರಾಮ ಹಾಗೂ 3 ಮಜರಿ ಗ್ರಾಮಗಳಿದ್ದು, ಸುಮಾರು 11,500 ಜನಸಂಖ್ಯೆ ಮತ್ತು 2,862 ಕುಟುಂಬಗಳನ್ನು ಹೊಂದಿದೆ. ಜಾಲಿಗೆ ಗ್ರಾಮ ಪಂಚಾಯಿತಿಯು ನಗರ ಪ್ರದೇಶಕ್ಕೆ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರವಿರುವುದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಗೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಜಾಲಿಗೆ ಗ್ರಾಮ ಪಂಚಾಯಿತಿಯ ಪಕ್ಕದ ಗ್ರಾಮವಾದ ಕಾಮೇನಹಳ್ಳಿ ಗ್ರಾಮದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಅರ್ಧ ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದು, ಸುಮಾರು 16,000 ಚದರ ಅಡಿ ಪ್ರದೇಶದಲ್ಲಿ 3,200 ಚದರ ಅಡಿ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ. ಘನತ್ಯಾಜ್ಯ ವಿಲೇವಾರಿಯನ್ನ ಜಿಪಿಎಲ್ಎಫ್ ಸದಸ್ಯರೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸಂಘದ ಒಟ್ಟು 7 ಜನ ಸದಸ್ಯರು ಕಸ ವಿಲೇವಾರಿ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಇದರಲ್ಲಿ ಒಬ್ಬ ಮಹಿಳಾ ಚಾಲಕರು, ಒಬ್ಬ ಸೂಪರ್ವೈಸರ್, ಒಬ್ಬ ಕಸ ಸಂಗ್ರಹಣಾ ಶುಲ್ಕ ವಸೂಲಿಗಾರರು ಸೇರಿರುತ್ತಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಹಂತದಲ್ಲಿ ವಿಂಗಡಿಸಿದ ಕಸವನ್ನ ಮನೆಯಿಂದ ಪಡೆಯಲು ಹೆಚ್ಚು ಮಹತ್ವವನ್ನು ನೀಡಲಾಗಿದ್ದು, ಈ ಪ್ರಯುಕ್ತ ಸಾಹಸ್ ಐಟಿಸಿ ಮುಂತಾದ ಎನ್ಜಿಒ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಪ್ರತಿ ಮನೆಗೆ ಭೇಟಿ ನೀಡಿ ಹಸಿ ಮತ್ತು ಒಣ ತ್ಯಾಜ್ಯ ವಿಂಗಡಣೆ ಹಾಗೂ ಸಾರ್ವಜನಿಕ ಸ್ಥಳದಲ್ಲಿ ಕಸವನ್ನ ಎಸೆಯದಿರುವುದು ಬಗ್ಗೆ ಅರಿವು ಮೂಡಿಸಲಾಗುವುದು. ಗ್ರಾಮ ಪಂಚಾಯಿತಿಯಲ್ಲಿ 2 ಕಸ ವಿಲೇವಾರಿ ವಾಹನವಿದ್ದು, 2 ತಂಡಗಳ ಮೂಲಕ ಗ್ರಾಮ ಪಂಚಾಯಿತಿಯ ರೂಟ್ ಮ್ಯಾಪ್ನಂತೆ ಕಸ ಸಂಗ್ರಹಣೆ ಮಾಡಲಾಗುತ್ತಿದೆ. ವಾರಕ್ಕೆ 3 ಬಾರಿ ಕಸ ಸಂಗ್ರಹಣೆ ಮಾಡಲಾಗುತ್ತಿದೆ. ಸ್ವಸಹಾಯ ಸಂಘದ ಸದಸ್ಯರು ಬೆಳಗ್ಗೆ 6:30ಕ್ಕೆ ಕಸವನ್ನ ಸಂಗ್ರಹಣೆ ಮಾಡಲು ಪ್ರಾರಂಭಿಸಿ ಸುಮಾರು 11 ಗಂಟೆಯವರೆಗೆ ಕಸ ಸಂಗ್ರಹಣೆ ಮಾಡಿ ನಂತರ ಸಂಗ್ರಹಿಸಿದ ಕಸವನ್ನ ಘಟಕಕ್ಕೆ ತಂದು ಅಲ್ಲಿ ಅಗತ್ಯಕ್ಕೆ ಅನುಗುಣವಾಗಿ ವಿಂಗಡಿಸಿ ನಿಗದಿತ ಕ್ಯಾಬಿನ್ನಲ್ಲಿ ಸಂಗ್ರಹಿಸುತ್ತಾರೆ. ಪ್ಲಾಸ್ಟಿಕ್ ವಸ್ತುಗಳನ್ನ ಪೆಟ್ ಬಾಟಲ್, ಕಲರ್ ಬಾಟಲ್, ಟ್ರಾನ್ಸ್ಪರೆಂಟ್, ವೈಟ್ ಪ್ಲಾಸ್ಟಿಕ್, ಮಲ್ಟಿಲೇಯರ್ ಪ್ಲಾಸ್ಟಿಕ್, ಬಿಲೋ 40 ಮೈಕ್ರಾನ್, ಪಾಲಿಥಿನ್ ಕವರ್ಸ್ ಹೀಗೆ 10 ರಿಂದ 12 ಬಗೆಯಾಗಿ ವಿಂಗಡಿಸಿ ಸಂಗ್ರಹಿಸಲಾಗುತ್ತಿದೆ. ಹೀಗೆ ಸಂಗ್ರಹಿಸಲಾದ ಘನತ್ಯಾಜ್ಯವನ್ನ 3 ರಿಂದ 4 ತಿಂಗಳಿಗೊಮ್ಮೆ ಖರೀದಿದಾರರಿಂದ ದರಪಟ್ಟಿಯನ್ನ ಕರೆದು ಅತಿ ಹೆಚ್ಚು ದರ ನಿಗದಿಪಡಿಸಿದವರಿಗೆ ಮಾರಾಟ ಮಾಡಲಾಗುತ್ತೆ. ಖರೀದಿದಾರರಿಗೆ ಮತ್ತು ಸಂಗ್ರಹಣೆಗೆ ಅನುಕೂಲವಾಗುವಂತೆ ಘನತ್ಯಾಜ್ಯವನ್ನ ಬೇಲಿಂಗ್ ಮಿಷನ್ ಮೂಲಕ ಬೇಲಿಂಗ್ ಮಾಡಿ ನೀಡಲಾಗುತ್ತದೆ. ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕೆಲಸಗಾರರಿಗೆ ವಿಶ್ರಾಂತಿ ಮತ್ತು ಸುಸಜ್ಜಿತವಾದ ಕಂಟೈನರ್ ಮಾದರಿಯ ಶೌಚಾಲಯ ಒದಗಿಸಲಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನ ಕಾಪಾಡುವ ಹಿತದೃಷ್ಟಿಯಿಂದ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನು ಗುರುತಿಸಿ ಅಂತಹ ಸ್ಥಳಗಳಿಗೆ ಲೈವ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ರಸ್ತೆ ಬದಿಯಲ್ಲಿ ಸಾರ್ವಜನಿಕರು ಕಸ ಎಸೆಯದಂತೆ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿಯನ್ನ ವೈಜ್ಞಾನಿಕವಾಗಿ ಮತ್ತು ಒಂದು ವ್ಯವಸ್ಥೆಯನ್ನಾಗಿ ಮಾಡುವ ಉದ್ದೇಶದಿಂದ ಜನರ ಸಹಭಾಗಿತ್ವವನ್ನು ಹೆಚ್ಚಿಸಲು ಜನರಲ್ಲಿ ಜವಾಬ್ದಾರಿತನವನ್ನು ತರುವ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ರಸ್ತೆಯ ಬದಿಯಲ್ಲಿ ಕಸ ಎಸೆಯುವವರ ಫೋಟೋ ತೆಗೆದು ಗ್ರಾಮ ಪಂಚಾಯಿತಿಗೆ ಮಾಹಿತಿ ನೀಡುವವರಿಗೆ ಆ ತಿಂಗಳ ಕಸ ಸಂಗ್ರಹಣಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದ್ದು, ಇದೇ ಸಾಲಿನಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಆಯೋಗದ ಚೇರ್ಮನ್ ಹಾಗೂ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಜಸ್ಟಿಸ್ ಶ್ರೀ ಸಂಜೀವ್ ಖನ್ನಾರ್ ಅವರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ವೀಕ್ಷಿಸಿ ಪ್ರಶಂಸಿಸಿರುವ ಜೊತೆಗೆ ಪ್ರಶಂಸಾ ಪತ್ರವನ್ನ ಬರೆದಿರುವ ನಮಗೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ.